ಮತ್ತು ಈ ಭಾಗದ ನೀರಾವರಿಗೆ 2,000 ಕೋಟಿ. ಯಾವುದೇ ಸರ್ಕಾರ ಇದುವರೆಗೂ ಕೂಡ ಮಂಡ್ಯ ಜಿಲ್ಲಾ ಅಭಿವೃದ್ಧಿಗೆ ಇಷ್ಟೊಂದು ಕೊಟ್ಟಿಲ್ಲ. ಇದಕ್ಕೆ ಕಾರಣೀಭೂತರು ಶ್ರೀಮಾನ್ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಅವರು ಅಂತಕ್ಕಂಥದ್ದನ್ನ ತಾವು ಮರಿಬಾರ್ದು. ನಮ್ಮ ಮಂಡ್ಯ ಲೋಕಸಭಾ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಶಾಸಕ ಬಂಧುಗಳು ಮತ್ತು ಎಲ್ಲ ಕಾಂಗ್ರೆಸ್ ಪಕ್ಷದ ಶಾಸಕರು, ಜಿಲ್ಲಾ ಉಸ್ತುವಾರಿ ಸಚಿವರು ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಇಷ್ಟೆಲ್ಲ ಯೋಜನೆಗಳನ್ನ 10 ತಿಂಗಳಲ್ಲಿ ನಮ್ಮ ಜಿಲ್ಲೆಗೆ ತೆಗೆದುಕೊಂಡು ಬಂದಿದ್ದಾರೆ. ಅವರನ್ನು ವಿಶೇಷವಾಗಿ ನಾವು ಅಭಿನಂದಿಸಬೇಕಾಗಿದೆ. ಇವತ್ತು ನಮ್ಮ ಈ ಚುನಾವಣಾ ಪ್ರಚಾರದಲ್ಲಿ ನಮ್ಮ ಬದುಕುಡಿದ ಇವತ್ತು ದಯವಿಟ್ಟು ತಾವೆಲ್ಲ ಈ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ನುಡಿದಂತ ನಡೆದ ಸರ್ಕಾರ ಅಂದ್ರೆ ಸಿದ್ದರಾಮಯ್ಯ ಬೇಕಾಗಿದೆ. ಈ ಗ್ಯಾರಂಟಿ ಯೋಜನೆಗಳನ್ನ ವಿರೋಧಿಸ್ತಾ ಇರ್ತಕ್ಕಂತ ಭಾರತೀಯ ಜನತಾ ಪಾರ್ಟಿ, ಜನತಾದಳ ನಾಯಕರಿಗೆ ಈ ಚುನಾವಣೆಯಲ್ಲಿ ತಾವು ತಕ್ಕ ಪಾಠವನ್ನು ಕಲಿಸಬೇಕಾಗಿದೆ. ಇವತ್ತು ಅಭ್ಯರ್ಥಿಯಾಗಿರ್ತಕ್ಕಂತ ಇವತ್ತು ಮೈತ್ರಿಕೂಟದ ಅಭ್ಯರ್ಥಿ ಶ್ರೀಮಾನ್ ಎಚ್.ಡಿ. ಕುಮಾರಸ್ವಾಮಿ ಅವರು ಈ ನಾಡಿನಲ್ಲಿ 2 ಸಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ ಮತ್ತು ದೇವೇಗೌಡಜಿಯವರು 1 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ, ಪ್ರಧಾನಮಂತ್ರಿ ಆಗಿದ್ದಾರೆ. ಇವತ್ತು ದೇವೇಗೌಡರು ಪ್ರಧಾನಮಂತ್ರಿ, ಕನ್ನಡ ನಾಡಿನ ಒಬ್ಬ ಕನ್ನಡಿಗ, ಒಬ್ಬ ರೈತನ ಮಗ, ಮಂಡ್ಯ ಈ ಭಾಗದ ಒಕ್ಕಲಿಗ ಸಮುದಾಯದವರನ್ನ ದೇಶದ ಪ್ರಧಾನಿಯಾಗಿ ಮಾಡಿದಂತದ್ದು ಕಾಂಗ್ರೆಸ್ ಪಕ್ಷ. ಅವರ ಮಗ ಕುಮಾರಸ್ವಾಮಿ ಅವರನ್ನ 1 ಬಾರಿ ಮುಖ್ಯಮಂತ್ರಿ ಮಾಡಿದ್ದು ಕಾಂಗ್ರೆಸ್ ಪಕ್ಷ. ಇದೇ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ನಾಯಕತ್ವದ ಕಾಂಗ್ರೆಸ್ ಪಕ್ಷ ಮಗನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದು. ಇವತ್ತು ದೇವೇಗೌಡರು, ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಈ ಕಾಂಗ್ರೆಸ್ ಪಕ್ಷವನ್ನು ಮುಗಿಸ್ಬೇಕು ಅಂತ. ಕೃತಜ್ಞತೆ ಇದೆಯೇನ್ರಿ? ಈ ದೇಶಕ್ಕೆ ಒಬ್ಬ ಮಣ್ಣಿನ ಮಗನ್ನ, ರೈತನ ಮಗನ್ನ ಪ್ರಧಾನಿ ಮಾಡಿದಂತ ಕಾಂಗ್ರೆಸ್ ಪಕ್ಷವನ್ನು ಮುಗಿಸ್ಬೇಕಂತೆ, ಮಗನ್ನ ಮುಖ್ಯಮಂತ್ರಿ ಮಾಡಿದಂತ ಕಾಂಗ್ರೆಸ್ ಪಕ್ಷವನ್ನ ಮುಗಿಸ್ಬೇಕಂತೆ. ಇವತ್ತು ಬರಗಾಲದ ನಿಧಿಯನ್ನ ಕೊಡದೇ ಇರ್ತಕ್ಕಂತ ಕೇಂದ್ರ ಸರ್ಕಾರದ ಪರವಾಗಿ ನಿಂತಿದ್ದಾರೆ. ಕೇಂದ್ರ ಸರ್ಕಾರ ಇವತ್ತು ಕನ್ನಡ ನಾಡಿನ ಮಕ್ಕಳಿಗೆ ತೆರಿಗೆ ಪಾಲನೆ ಎಷ್ಟು ಅನ್ಯಾಯ ಮಾಡ್ತಾ ಇದೆ. ಇವತ್ತು ಸುಪ್ರೀಂ ಕೋರ್ಟ್ 2 ವಾರದೊಳಗಡೆ ಕೊಡಬೇಕು ಅಂತ ಆಜ್ಞೆ ಮಾಡಿದೆ. ಇವತ್ತು ಇಂತ ಅನ್ಯಾಯ ಮಾಡ್ತಾ ಇರ್ತಕ್ಕಂತ ಇವತ್ತು ಕಾರ್ಯಕ್ರಮ ಹೇಳಿ ಮೈತ್ರಿ ಕುಡಿದವರು ಓಟ್ ಕೇಳ್ತಾ ಇಲ್ಲ. ಇವತ್ತು ಮೋದಿ ಮುಖ ನೋಡಿ ಓಟ್ ಕೊಡಿ ಅಂತ ಇದ್ದಾರೆ. ಮೋದಿ ಅವರು ಈ ದೇಶದ ಒಬ್ಬ ಸರ್ವಾಧಿಕಾರಿ, ಇದನ್ನ ತಾವು ಮರಿಬಾರ್ದು. ಇವತ್ತು ನಾವು ಉಳಿದಿರ್ತಕ್ಕಂಥದ್ದು, ಈ ದೇಶ ಬೆಳೆದಿರ್ತಕ್ಕಂಥದ್ದು ಈ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಿಂದ. ಇವತ್ತು ಆ ಸಂವಿಧಾನ ಉಳಿಬೇಕು ಅಂದ್ರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆಲ್ಬೇಕು. ಇವತ್ತು ಪ್ರಜಾಪ್ರಭುತ್ವ ಉಳಿಬೇಕು, ನಮ್ಮ ಸ್ವಾತಂತ್ರ್ಯದ ಹಕ್ಕುಗಳು ಉಳಿಬೇಕು, ನಾವೆಲ್ಲರೂ ಕೂಡ ಸ್ವಾಭಿಮಾನಿಗಳಾಗಿ ಬೆಳಗ್ಬೇಕು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆಲ್ಬೇಕು. ಇದು ತಮ್ಮಲ್ಲಿ ಬಹಳ ಇರ್ಲಿ. ಇವತ್ತು 5 ಗ್ಯಾರಂಟಿ ಯೋಜನೆಗಳನ್ನ ಯಾವುದೇ ಒಂದು ವರ್ಗಕ್ಕೆ, ಯಾವುದೇ ಒಂದು ಪಕ್ಷ, ಎಲ್ಲಾ ಧರ್ಮೀಯರ, ಎಲ್ಲಾ ವರ್ಗದವರ, ಎಲ್ಲಾ ಸಂಸ್ಕೃತಿ ಉಳ್ಳವರನ್ನ, ಎಲ್ಲಾ ಜಾತಿಯವರಿಗೂ ಕೂಡ ಅನ್ವಯಿಸುವಂತೆ ಈ 5 ಗ್ಯಾರಂಟಿಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಇದು ನಮ್ಮ ಕನ್ನಡ ನಾಡಿನ ಬದುಕನ್ನ ಕಟ್ಕೊಳ್ಳಿಕ್ಕೆ, ಪ್ರತಿಯೊಂದು ಕುಟುಂಬದ ನಿರ್ವಹಣೆಗೆ ಪ್ರತಿ ತಿಂಗಳು 4 ರಿಂದ 5 ಸಾವಿರ ರೂಪಾಯಿ ಹಣವನ್ನ ಇಂಥ ಬರಗಾಲದಲ್ಲೂ ಕೊಡ್ತಾ ಇರ್ತಕ್ಕಂಥದ್ದು. ಇನ್ನೂ ಕೂಡ ಮುಂದಿನ ವರ್ಷಕ್ಕೂ ಕೂಡ ಈ ಹೇಳಿದ್ರು. ಕಳೆದ ಸಾರಿ ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು ಚುನಾವಣೆಗೆ ಬಂದಾಗ ನನ್ನ ಮಗನ ದತ್ತು ಕೊಟ್ಬಿಟ್ಟಿದ್ದೀನಿ ಮಂಡ್ಯಕ್ಕೆ, ಇನ್ನು ಈ ಮಂಡ್ಯದಲ್ಲೇ ಅವ್ರ ಜೀವನ ಎಲ್ಲ ನಡೀತದೆ ಅಂತ ಹೇಳಿದ್ರು ಕುಮಾರಸ್ವಾಮಿ ಅವರು. ಇದನ್ನ ನಾನು ಕೂಡ ಪಕ್ಷದಲ್ಲಿ ಜೊತೆಲಿ ಇದ್ಕೊಂಡೆ, ಆ ಕೊಟ್ಟಿಗೆನಲ್ಲಿ ಇದ್ಕೊಂಡೆ ಇದೆಲ್ಲನೂ ಕೂಡ ನೋಡಿರ್ತಕ್ಕಂಥದ್ದು. ಆ ದೇವೇಗೌಡರು ಮನೆ ಬಾಗಿಲಿಗೆ 3 ಸಾರಿ ಈ ನಾಡಿನ ಜನ ಮುಖ್ಯಮಂತ್ರಿ ಹುದ್ದೆ ಕೊಟ್ಟರು. ಒಬ್ಬ ಕಾರ್ಯಕರ್ತನಿಗೆ, ಒಬ್ಬ ಶಾಸಕನಿಗೆ ಒಂದು ಕೆಲಸ ಮಾಡ್ಲಿಲ್ಲ. ಚುನಾವಣೆ ಗೆಲ್ಲು ತನಕ ಕಣ್ಣೆ ಸುರಿಸ್ತಾರೆ, ಚುನಾವಣೆ ಗೆದ್ದ ಮೇಲೆ ಅವ್ರ ಮನೆ ಬಾಗಿಲು ಬಂದ್ ಮಾಡ್ತಾರೆ, ಶಾಸಕರಿಗೆ ಮನೆ ಬಾಗಿಲು ಬಂದ್ ಮಾಡ್ತಾರೆ, ಕಾರ್ಯಕರ್ತರಿಗೆಲ್ಲ ಅವರು ಬಂದ್ ಮಾಡೋದು. ಶಾಸಕರೇ ಒಕ್ಕಲಿಗರನ್ನ ಬೆಳೆಸ್ತಾರಂತ, ಒಕ್ಕಲಿಗರನ್ನ ಬಹಳ ಬೆಳಗಾಯ್ತು ಅಂದ್ರೆ ಒಕ್ಕಲಿಗರಿಗೆಲ್ಲರಿಗೂ ಕೂಡ ಅನ್ನ, ಊಟ, ಬಟ್ಟೆ ಅವ್ರ ಮನೆಯಲ್ಲೇ ಕೊಟ್ಬಿಟ್ಟಾರಂತೆ. ದಯಮಾಡಿ ನನ್ನ ಸಮುದಾಯದ ಯುವಕರು ಇದ್ರ ಬಗ್ಗೆ ಎಲ್ಲ ಚಿಂತನೆ ಮಾಡಬೇಕು. ಇವತ್ತು ಬಿಜೆಪಿ ಸರ್ಕಾರ ಜನ ವಿರೋಧಿ ಸರ್ಕಾರ, ಸರ್ವಾಧಿಕಾರಿ ಸರ್ಕಾರ.
ಪ್ರಜಾಪ್ರಭುತ್ವ ಉಳಿಬೇಕು, ಸಂವಿಧಾನ ಉಳಿಬೇಕು. ಇವತ್ತು ಸ್ಟಾರ್ ಚಂದ್ರು ಅವರು, ವೆಂಕಟರಮಣೇಗೌಡರು, ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನವರು, ಹಳ್ಳಿ ರೈತನ ಮಗ, ಸಾಮಾನ್ಯ ಕುಟುಂಬದಿಂದ ಬೇಸಾಯ ಮಾಡಿಕೊಂಡು ಸ್ವಂತ ಪರಿಶ್ರಮದಿಂದ ಬೆಳೆದು ಇವತ್ತು 5-6 ರಾಜ್ಯಗಳಲ್ಲಿ ಉದ್ಯಮೆದಾರರಾಗಿ ಕೆಲಸ ಮಾಡ್ತಾರೆ. 5-6 ಮಂದಿಗೆ ಯುವಕರಿಗೆ ಉದ್ಯೋಗ ಕೊಟ್ಟಿದ್ದಾರೆ. ಇವರನ್ನ ಗುರುಸಿ ಕಾಂಗ್ರೆಸ್ ಪಕ್ಷದ ನಾಯಕರು, ಈ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ನಾಯಕರುಗಳು, ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಅವರು ಎಲ್ಲರೂ ಕೂಡ ಇವತ್ತು ಇವರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ. ಇವರು ಸೇವೆ ಮಾಡ್ಲಿಕ್ಕೆ ಹಣ ಬೇಕಿಲ್ಲ, ಮತ್ತೊಂದು ಬೇಕಿಲ್ಲ, ಎಲ್ಲವನ್ನೂ ಅನುಭವಿಸಿದ್ದಾರೆ. ನನ್ನ ಜಿಲ್ಲೆಯ ಜನರ ಸೇವೆ ಮಾಡಬೇಕು ಅನ್ನುವಂತ ಏಕೈಕ ಉತ್ಕಟ ಆಕಾಂಕ್ಷೆಯಿಂದ ಇವತ್ತು ಅಭ್ಯರ್ಥಿಯಾಗಿ ಬಂದಿದ್ದಾರೆ. ಮಂಡ್ಯದಲ್ಲಿ ಸ್ವಂತ ಮನೆನೇ ಖರೀದಿ ಮಾಡಿದ್ದಾರೆ. ಮಂಡ್ಯದಲ್ಲೇ ಇರ್ತೀನಿ ಅಂತಕ್ಕಂಥದನ್ನ, ಮಂಡ್ಯ ಜಿಲ್ಲೆ ಸ್ವಾಭಿಮಾನವನ್ನ ಲೋಕಸಭೆಯಲ್ಲಿ ನಾನು ಎತ್ತಿಡಿತೀನಿ ಅಂತ ಹೇಳಿ ಶಪಥ ಮಾಡಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಎದುರುಗಡೆ. ಎಂದೂ ಕೂಡ ಮಂಡ್ಯ ಜಿಲ್ಲೆ ಸ್ವಾಭಿಮಾನವನ್ನ ಬಿಟ್ಟುಕೊಟ್ಟಿಲ್ಲ ನೀವುಗಳು. ಇವತ್ತು ಮಂಡ್ಯ ಜಿಲ್ಲೆ ಸ್ವಾಭಿಮಾನ ಉಳಿದಿದೆ ಅಂತ ಹೇಳಿದ್ರೆ ನನ್ನ ಮತದಾರ ಬಂಧುಗಳಿಂದ, ನನ್ನ ಸಹೋದರ ಸಹೋದರಿಯರಿಂದ ಇಂದು ಕೂಡ ಸ್ವಾಭಿಮಾನವನ್ನ ಬಿಟ್ಕೊಡ್ಬಾರ್ದು ಮಂಡ್ಯ ಜಿಲ್ಲೆ. ದಯಮಾಡಿ ದಯವಿಟ್ಟು ಈ ಚುನಾವಣೆಯಲ್ಲಿ ನಮ್ಮ ಜಿಲ್ಲೆಯವರೇ, ನಾಗಮಂಗಲದವರೇ ಆದಂತ ಸ್ಟಾರ್ ಚಂದ್ರು ಅವರನ್ನೇ ಸ್ಟಾರ್ ಆಗಿ ಲೋಕಸಭೆ ಕಳಿಸ್ಬೇಕು. ನಮ್ಮ ಸ್ವಾಭಿಮಾನವನ್ನ ಗಟ್ಟಿ ಮಾಡ್ಬೇಕು. ಎಲ್ಲಾ ವರ್ಗದ ಜನರ, ಎಲ್ಲಾ ಸಮುದಾಯದ ಈ ಸರ್ಕಾರ ಕೊಡ್ತದೆ. ಈ ನಾಯಕರ ಕೈಯನ್ನ ಬಲಪಡಿಸಬೇಕು. ಖರ್ಗೆ, ಸಿದ್ದರಾಮಯ್ಯಜಿ, ಡಿ.ಕೆ. ಶಿವಕುಮಾರ್ ನಾಯಕತ್ವದಲ್ಲಿ ಇನ್ನು 4 ವರ್ಷ ಈ ರಾಜ್ಯದ ಮಳವಳ್ಳಿ ತಾಲೂಕಿನ ಅಭಿವೃದ್ಧಿಯನ್ನು ನಾವು ಕಾಣಬೇಕು. ಅದ್ರ ಜೊತೆಯಲ್ಲಿ ಸ್ಟಾರ್ ಚಂದ್ರು ಅವರು ಹಸ್ತದ ಗುರುತಿಗೆ ತಾವೆಲ್ಲ ಮುದ್ರೆ ಒತ್ತಿ ದಯಮಾಡಿ ಸ್ಟಾರ್ ಚಂದ್ರು ಅವ್ರನ್ನ ಲೋಕಸಭೆಗೆ ಸ್ವಾಭಿಮಾನಿ ಅಭ್ಯರ್ಥಿಯಾಗಿ ಕಳಿಸಬೇಕು. ಮಂಡ್ಯ ಜಿಲ್ಲೆ ಸ್ವಾಭಿಮಾನ ಸ್ಟಾರ್ ಚಂದ್ರು ಅವರ ಆಯ್ಕೆನಲ್ಲಿ ಲೋಕಸಭೆಯಲ್ಲಿ ಇರಬೇಕು. ನಮ್ಮ ರಾಜ್ಯದ ಕಾಂಗ್ರೆಸ್ ಪಕ್ಷದ ನಾಯಕರನ್ನ ಕೈ ಬಲಪಡಿಸಬೇಕು. ಚಲುವರಾಯಸ್ವಾಮಿ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರ ಕೈಯನ್ನ ಬಲಪಡಿಸಬೇಕು ನಮ್ಮ ಈ ಸ್ಥಳದ ಅಭಿವೃದ್ಧಿಗಾಗಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿ, ದಯವಿಟ್ಟು ತಾವೆಲ್ಲ ಯಾರೇ ಏನೇ ಹೇಳಿ ನಮ್ಮ ಬದುಕಿಗಾಗಿ, ನಮ್ಮ ಅಸ್ತಿತ್ವಕ್ಕಾಗಿ, ನಮ್ಮ ಸ್ವಾತಂತ್ರ್ಯಕ್ಕಾಗಿ, ಪ್ರಜಾಪ್ರಭುತ್ವದ ಉಳಿವಿಗಾಗಿ, ನಮ್ಮ ಬದುಕಿಗಾಗಿ, ಸಮುದಾಯದ ಉಳಿವಿಗಾಗಿ ನಾವೆಲ್ಲರೂ ಕೂಡ ಈ ಬಾರಿ ಹಸ್ತದ ಗುರುತಿಗೆ ಮತ ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.